ಇಲ್ಲಿವರೆಗೂ ನೀವು ನೋಡಿದ್ದು ಗ್ರೀನ್ ಡ್ರ್ಯಾಗನ್ ಮತ್ತೆ ಬ್ಲೂ ಡ್ರ್ಯಾಗನ್ ಮೀಟ್ ಮಾಡ್ಕೋತವೆ. ಅವು ಇದೆಲ್ಲ ಏನಕ್ಕೆ ಮಾಡಿದೆ ಅಂತಂದ್ರೆ ಆ ಮಾಯಾದ್ವೀಪ ಅವರ ಸ್ವಂತ ಮಾಡ್ಕೊಳ್ಳೋದಕ್ಕೋಸ್ಕರ. ಮಾಯಾದೀಪ ಇಟ್ಟಿರುವ ಸುರಂಗದೊಳಗಡೆ ಡ್ರ್ಯಾಗನ್ ಹೋಗಕ್ಕೆ ಆಗೋದಿಲ್ಲ. ಅದರಿಂದ ಗ್ರೀನ್ ಡ್ರ್ಯಾಗನ್ ಕರಡಿಯನ್ನು ಆ ಸುರಂಗದೊಳಗಡೆ ಹೋಗೋದಕ್ಕೆ ಒಪ್ಸುತ್ತೆ. ಆಮೇಲೆ ಏನಾಗುತ್ತಂದ್ರೆ ಮಾರನೇ ದಿನ ಮೋಂಟು ಕೋತಿ ಮೊದಲಿಂದಾನೇ ಮಿಂಕು ಕರಡಿಯ ಮನೆ ಹತ್ರ ಬಚ್ಚಿಟ್ಕೊಂಡು ಅದನ್ನ ಯಾವಾಗ್ಲೂ ಗಮನಿಸ್ತಿತ್ತು. ಜಾದೂಯಿ ದೀಪದಂತಹ ಒಂದು ವಸ್ತು ಇದೆ ಅಂದ್ರೆ ನಂಬಕ್ಕಾಗಲ್ಲ. ಆದ್ರೆ ಗ್ರೀನ್ ಡ್ರ್ಯಾಗನ್ ಹಾಗೆ ಯಾಕೆ ಹೇಳ್ತಾ ಇದೆ? ನಿಜ ತಿಳ್ಕೊಳ್ಳೋಕೆ ಅವ್ರ ಜೊತೆ ಕದ್ದು ಮುಚ್ಚಿ ಹೋಗ್ಬೇಕಾಗತ್ತೆ. ಸ್ವಲ್ಪ ತಾದ್ಮೇಲೆ ಗ್ರೀನ್ ಡ್ರ್ಯಾಗನ್ ಮಿಂಕು ಕರಡಿ ಮನೆಗೆ ಬರುತ್ತೆ. ನಡಿ ಮಿಂಕು, ಈಗ ನಾನು ನಿನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಓ ಗುಹೆ ಇರುವಲ್ಲಿಗೆ. ನಡೀರಿ ಗ್ರೀನ್ ಡ್ರ್ಯಾಗನ್. ಗ್ರೀನ್ ಡ್ರ್ಯಾಗನ್ ಅದನ್ನ ಕಪ್ಪು ಬೆಟ್ಟಗಳ ಬಳಿ ಕರ್ಕೊಂಡೋಗುತ್ತೆ. ಮೋಟು ಕೋತಿ ಸಹ ಅವ್ರ ಹಿಂದೆನೆ ಮೆತ್ತಗೆ ಹೋಗ್ತಾ ಇದೆ. ಅವರು 1 ಅವರ್ ನಡೆದ ನಂತರ ಅವರೊಂದು ಜಾಗದಲ್ಲಿ ಬಂದು ನಿಲ್ತಾರೆ. ಅಲ್ಲಿ 2 ಆಲದ ಮರ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇತ್ತು. ಏ ಮಿಂಕು, ಆ 2 ಮರದ ಒಂದೊಂದೆಲೆನ ತಕೊಂಬ ಈಗ. ಅದು ಹೇಳಿದ ಮಾತನ್ನು ಕೇಳಿ ಕರಡಿ ಮರ ಹತ್ತಿ ಒಂದೊಂದು ಎಲೆಗಳನ್ನು ಕಿತ್ಕೊಂಡು ಅದ್ರ ಹತ್ರ ಬರುತ್ತೆ. ಈ 2 ಎಲೆಗಳನ್ನೀಗ ನೆಲದ ಮೇಲೆ ಇಡು. ನೀನು ಕೈ ಮುಗ್ದು ನಿನ್ನ ಕಣ್ಣನ್ನ ಮುಚ್ಚಿಬಿಡೀಗ. ಅದರ ಮಾತು ಕೇಳಿ ಮಿಂಕು ಕರಡಿ ಅದು ಹೇಳ್ದಂಗೆ ಮಾಡುತ್ತೆ. ಭೂಮಿ ಮೇಲೆ ಎಲೆ ಇಟ್ಟಿರುವ ಜಾಗದಲ್ಲಿ ಭೂಮಿ ಸೀಳು ಬಿಡುತ್ತೆ. ಮತ್ತೆ ಅದರ ಒಳಗಡೆ ಒಂದು ಬಾಗಿಲ್ ತರ ಸೃಷ್ಟಿಯಾಗುತ್ತೆ. ಮಿಂಕು ಬಾಲು ಕಣ್ಣು ತೆಗೆದು ಅದ್ರ ಮುಂದೆ ಇರೋದನ್ನ ನೋಡಿ ಶಾಕ್ ಆಗಿ ಕಣ್ಣು ದೊಡ್ಡ ದೊಡ್ಡದಾಗಿ ಬಿಟ್ಕೊಂಡು ನೋಡ್ತಾ ಇರುತ್ತೆ. ಹೀಗಾಗೋದನ್ನ ನಾನು ಮೊದಲನೇ ಸರಿ ನೋಡ್ತಾ ಇರೋದು. ಮಿಂಕು, ನೀನಿದ್ರ ಕೆಳಗೆ ಹೋಗೀಗ. ಇದೇ ಸುರಂಗದ ಕೊನೆಯಲ್ಲಿ ಆ ಜಾದೂಯಿ ದೀಪ ಇರುತ್ತೆ. ಅದರ ಮಾತು ಕೇಳಿ ಕರಡಿ ಕೆಳಗಡೆ ಇಳಿಯುತ್ತೆ. ಆದ್ರೆ ಅದು ಒಂದೊಂದು ಸ್ಟೆಪ್ಸ್ ಇಳಿತಾ ಇಳಿತಾ ಅದ್ರ ಹಿಂದ್ಗಡೆ ಇರೋ ಸ್ಟೆಪ್ಸ್ ಒಂದೊಂದಾಗಿ ಮಾಯ ಆಗ್ಬಿಡ್ತಾ ಇತ್ತು. ಆಗ ಮೋಂಟು ಕೋತಿ ಇಷ್ಟವರೆಗೂ ಬಚ್ಚಿಟ್ಕೊಂಡಿತ್ತಲ್ವಾ, ಬೇಗ ಬೇಗ ಓಡೋಡಿ ಬರುತ್ತೆ. ನಿಲ್ಲು ಮಿಂಕು, ನಾನು ಬರ್ತಾ ಇದ್ದೀನಿ. ಇಲ್ಲ. ಮೋಂಟು ಕೋತಿ ಆ ಸುರಂಗದೊಳಗಡೆ ಜಂಪ್ ಮಾಡುತ್ತೆ ಮತ್ತೆ ಕೆಳಗಡೆ ಹೋಗಿ ಡಮ್ ಅಂತ ಬೀಳುತ್ತೆ. ಇಲ್ಲಂತೂ ಮೆಟ್ಲಿತ್ತಲ್ವಾ? ಅದನ್ನ ನೋಡಿ ಮಿಂಕು ಕರಡಿ ಬೇಜಾರಾಗ್ಬಿಡುತ್ತೆ. ಅರೆ ಮೋಂಟು, ನೀನ್ ಹೇಗಿಲ್ಲಿ? ನಿಂಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ ನಾನು. ಗ್ರೀನ್ ಡ್ರ್ಯಾಗನ್, ಇಲ್ಲಿಂದ ಮೆಟ್ಲು ಮಾಯ ಆಗಿದೆ. ಇಲ್ಲಿಂದ ಹೇಗ್ ಬರೋದೊರಗೆ? ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ. ನಿಮ್ಮ ಕೈಗೆ ಆ ಜಾದೂಯಿ ದೀಪ ಬಂದ ಕೂಡಲೇ ಆ ಮೆಟ್ಲುಗಳು ಕೂಡ ಮತ್ತೆ ಬರುತ್ತೆ. ಈಗ ಹೋಗಿ ಮುಂದೆ ನಡ್ಕೊಂಡೋಗಿ. ನಾನು ಇಲ್ಲೇ ನಿಂತ್ಕೊಂಡು ನಿಮಗೆ ಕಾಯ್ತಾ ಇರ್ತೀನಿ. ಈ ಡ್ರ್ಯಾಗನ್ ಅಲ್ಲಿ ಏನೋ ಸಮಸ್ಯೆ ಇದೆ. ಹೋಗುವ ಈಗ. ಮೊದಲು ನಾವು ನಿಜ ಹೇಳ್ತಿದ್ದಾನೋ ಅಥವಾ ನಮ್ ಜೊತೆ ಆಟ ಆಡ್ತಾ ಇದ್ದಾನೋ ಅಂತ ನೋಡೋಣ. ಮಿಂಕು ಕರಡಿ ಮತ್ತೆ ಮೋಂಟು ಕೋತಿ ಮುಂದೆ ಹೋಗ್ತಾರೆ. ಮುಂದೆ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಭೂಮಿ ಮೇಲೆ ಮೆರಿತಿರುವ ಬಂಗಾರ ಮತ್ತು ಮೆರಿತಿರುವ ಬೆಳ್ಳಿ ಬಿದ್ದಿತ್ತು. ಮತ್ತೆ ಅಲ್ಲಿ ಮೋಂಟುಗೆ ಒಂದು ಸುಂದರವಾದ ಇನ್ನೊಂದು ಕೋತಿ ಕಾಣಿಸುತ್ತೆ. ಅರೆ, ಎಷ್ಟು ಚೆನ್ನಾಗಿದ್ದಾಳೆ ಇವಳು. ಮೋಂಟು, ಅದು ಭ್ರಮೆ ಆಗಿರ್ಬಹುದು, ಜಾಗ್ರತೆ. ಅದರ ಮಾತುಗಳನ್ನು ಅದು ಗೆಸ್ ಮಾಡಿ ಮೋಂಟು ಕೋತಿ ಆ ಕೋತಿ ಕಡೆಗೆ ಓಡೋಡಿ ಹೋಗುತ್ತೆ. ಮತ್ತೆ ಅದರ ಮೇಲೆ ಕೈ ಹಾಕಿದ ತಕ್ಷಣ ಅದು ಗಾಳಿಯಲ್ಲಿ ಮಾಯ ಆಗ್ಬಿಡುತ್ತೆ. ಮೋಂಟು ಮತ್ತೆ ಕೆಳಗಡೆ ಬಿದ್ಬಿಡುತ್ತೆ. ನಾನ್ ಹೇಳಿರ್ಲಿಲ್ವಾ ಅದು ಭ್ರಮೆ ಅಂತ? ಹತ್ತೇರಿಕಿ, ನಡಿ ಮುಂದೋಗೋಣ. ಅವರಿಬ್ಬರು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಅವ್ರಿಗೆ ಒಂದ್ ಮರದ ಮೇಲೆ ಮೆರಿತಿರುವ ಮಾಯಾ ದ್ವೀಪ ಕಾಣಿಸುತ್ತೆ. ನಾವು ಹುಡುಕ್ಬಿಟ್ವಿ. ಮೋಂಟು ಕೋತಿ ಬೇಗ ಬೇಗ ಮಾಯಾ ದ್ವೀಪದ ಹತ್ರ ಹೋಗುತ್ತೆ. ಆಗ ಅದ್ರ ಎದುರುಗಡೆ ಒಂದು ಆನೆ ಬರುತ್ತೆ. ಇದನ್ನ ತೆಗೆಯುವುದಕ್ಕಿಂತ ಮೊದಲು ನೀವು ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನಪ್ಪ ಇದು? ಒಂಟೆಯ ತರ ಕುತ್ಕೊಳ್ಳುತ್ತೆ ಮತ್ತೆ ಜಿಂಕೆಯ ಹಾಗೆ ನಡೆಯುತ್ತೆ. ಹೇಳು, ಇದು ಯಾವ ಪ್ರಾಣಿ? ಅದಕ್ಕೆ ಕೂದಲು ಮತ್ತೆ ಬಾಲ ಇಲ್ಲ. ವಿಚಿತ್ರ ಪ್ರಶ್ನೆ ಇದು. ಮೋಂಟು ಕೋತಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಹೀಗನ್ನುತ್ತೆ, ಇದಕ್ಕೂತ್ರ ಹಾವು.
ಹಂಗಂತೇಳಿ ಮೋಂಟು ಕೋತಿ ಆ ಮಾಯಾದ್ವೀಪವನ್ನು ಹೋಗಿ ಮುಟ್ಟಿದ ತಕ್ಷಣ ಅದಕ್ಕೆ ತುಂಬಾ ಜೋರಾಗಿ ಶಾಕ್ ಹೊಡೆಯುತ್ತೆ. ಆಮೇಲೆ ಅದು ದೂರ ಹೋಗಿ ಬೀಳುತ್ತೆ. ಅಯ್ಯೋ, ಒಂಟೆಯ ತರ ಕುತ್ಕೊಳ್ಳುತ್ತೆ, ಜಿಂಕೆ ತರ ನಡೆಯುತ್ತಾ. ಯಾವ ಪ್ರಾಣಿಯಪ್ಪ ಇದು? ಅದು ಕಪ್ಪೆ. ಹಂಗಂತೇಳಿ ಮಿಂಕು ಕರಡಿ ಮಾಯಾದ್ವೀಪವನ್ನು ಎತ್ಕೊಳ್ಳುತ್ತೆ. ಅದಕ್ಕೆ ಏನೂ ಆಗೋದಿಲ್ಲ. ನಿನ್ನ ಉತ್ತರ ಸರಿಯಾಗಿತ್ತು. ನೀನು ಈ ದೀಪದ ಮಾಲೀಕ. ಹಂಗಂತೇಳಿ ಆನೆ ಮಾಯ ಆಗ್ಬಿಡುತ್ತೆ. ಈ ದೀಪ ನನಗೆ ಯಾಕೆ ಶಾಕ್ ಕೊಟ್ಟಿದ್ದು? ನಾನು ಹೇಳಿದ್ದು ಕೂಡ ಸರಿ ಅಲ್ವಾ? ನಡಿ, ಈಗ ಹೋಗೋಣ. ಇಬ್ಬರು ಮಾಯಾದ್ವೀಪವನ್ನು ಎತ್ಕೊಂಡು ಸ್ವರಂಗದ ಬಾಗಿಲು ಕಡೆಗೆ ಹೋಗ್ತಾರೆ. ಗ್ರೀನ್ ಡ್ರ್ಯಾಗನ್ ನಮಗೆ ಸಿಕ್ಬಿಡ್ತು. ಮಿಂಕು ಕೈಯಲ್ಲಿ ಮಾಯಾದ್ವೀಪವನ್ನು ನೋಡಿ ಗ್ರೀನ್ ಡ್ರ್ಯಾಗನ್ಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ತಾ ಮಿಂಕು ಇಲ್ಲದನ್ನ ಬೇಗ ಅದನ್ನ ಮೇಲಕ್ಕೆ ಬಿಸಾಡ್ಬಿಡು. ನಾವಿದನ್ನ ಮೇಲ್ ಬಂದೆ ಕೊಟ್ಬಿಡ್ತೀವಿ. ಮೊದ್ಲಿಲ್ಲಿಂದ ಕರ್ಕೊಂಡೋಗಿ ನಮ್ಮನ್ನ. ಮೆಟ್ಲಂತೂ ಇನ್ನೂ ಕೂಡ ಬಂದೇ ಇಲ್ವಲ್ಲ. ಅದನ್ನೆಲ್ಲ ನಾನ್ ಮಾಡ್ಬಿಡ್ತೀನಿ. ಮೊದ್ಲು ಆ ದೀಪನ ನಂಗ್ ಕೊಟ್ಬಿಡಿ ಈಗ. ಇಲ್ಲ, ನೀನ್ ಮೊದ್ಲು ನಮ್ಮನ್ನ ತೆಗೀಲಿಂದ. ನೀನ್ ನಂಗೆ ಅದನ್ನ ಕೊಡ್ತೀಯೋ ಇಲ್ವೋ? ಅದನ್ನ ಈಗ ನಂಗೆ ಕೊಡ್ಲಿಲ್ಲ ಅಂದ್ರೆ ಇಡೀ ಕಾಡಿಗೆ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತೀನಿ ನಾನು. ನಂಗೆ ಡೌಟ್ ಇತ್ತು. ಇದಕ್ಕೋಸ್ಕರನೇ ನೀನು ಇಷ್ಟೊತ್ತು ಕಾದಿದ್ದು. ಅದನ್ನ ಕೇಳಿ ಗ್ರೀನ್ ಡ್ರ್ಯಾಗನ್ಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ನಂಗನ್ಸುತ್ತೆ ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಹಂಗಂತೇಳಿ ಗ್ರೀನ್ ಡ್ರ್ಯಾಗನ್ ಮುಖ ಕೋಪವಾಗಿಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ದೇವ್ರಿಗೆ ಗೊತ್ತು ಇವನೀಗ ಕಾಡಿಗೆ ಏನ್ ಮಾಡ್ತಾನೆ ಅಂತ. ನಾವಿಲ್ಲಿಂದ ಹೇಗೋಗೋದು? ಡೋಂಟ್ ವರಿ ಕಣೋ, ನಮ್ಮ ಹತ್ರ ಮಾಂತ್ರಿಕ ದೀಪ ಇದೆ. ಹಂಗಂತಂತ ಆ ಮಾಯಾದ್ವೀಪವನ್ನು ಕೈಯಲ್ಲೆತ್ಕೊಂಡು ಹೀಗನ್ನುತ್ತೆ. ಜಾದು ಈ ದೀಪವೇ, ನಮ್ಮನ್ನಿಲ್ಲಿಂದ ಹೊರಗೆ ತೆಗಿ. ಅದು ಹಂಗ ಹೇಳಿದ ತಕ್ಷಣ ಏನೂ ಆಗೋದಿಲ್ಲ. ನಂಬಕ್ಕಾಗ್ತಿಲ್ಲ. ಈ ದೀಪ ಕೆಲ್ಸನೇ ಮಾಡೋದಿಲ್ಲ. ಇದಕ್ಕೋಸ್ಕರ ಗ್ರೀನ್ ಡ್ರ್ಯಾಗನ್ ಇಷ್ಟು ಕಷ್ಟಪಟ್ಟ. ಮಿಂಕು ಕರಡಿ ಮಾಯಾದ್ವೀಪವನ್ನು ಗಮನಿಸಿ ನೋಡುತ್ತೆ. ಆಗ ಅದ್ರ ಮೇಲೆ ಏನೋ ಬರೆದಿರೋದು ಅದಕ್ಕೆ ಕಾಣಿಸುತ್ತೆ. ಆದ್ರೆ ಮಾಯಾದ್ವೀಪದ ಮೇಲೆ ಮಣ್ಣು ಹಚ್ಚಿತ್ತು. ಆದ್ರಿಂದ ಅದಕ್ಕೆ ಏನ್ ಸರಿಯಾಗಿ ಓದಕ್ಕಾಗಿಲ್ಲ. ಅರೆ, ಇದ್ರಲ್ಲೇನೋ ಬರ್ದಿದ್ಯಲ್ಲ. ಮಾಯಾದ್ವೀಪದ ಮೇಲೆ ಏನ್ ಬರ್ದಿದೆ ಅದನ್ನ ಸರಿಯಾಗಿ ಓದೋದಕ್ಕೆ ಮಿಂಕು ಕರಡಿ ಮಾಯಾದ್ವೀಪವನ್ನು ರಬ್ ಮಾಡ್ತಾನೆ. ಆದ್ರೆ ಸ್ವಲ್ಪತ್ತಲ್ಲೇ ಮಾಯಾದ್ವೀಪ ಬಂಗಾರ ತರ ಮೆರೆಯುತ್ತೆ. ಆಗ ಒಂದು ನಗು ಹೊಕ್ಕಿತು. ಅರೆ, ಇದ್ಯಾರ್ ನೆಗಾಡ್ತಿರೋದು? ಆಗ ಮಾಯಾದ್ವೀಪದಿಂದ ಒಂದು ಹೊಗೆ ತರ ಬಂತು. ಮತ್ತೆ ನೋಡ್ತಿದ್ದಂಗ್ಲೆ ಆ ಹೊಗೆ ಜೀನಿ ರೂಪ ತಗೊಳುತ್ತೆ. ಏನಪ್ಪಣೆ ಯಜಮಾನ್ರೆ? ಇಬ್ರು ಆ ಜೀನಿನ ನೋಡಿ ಶಾಕ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಗ್ರೀನ್ ಡ್ರ್ಯಾಗನ್ ಬ್ಲೂ ಡ್ರ್ಯಾಗನ್ ನ ಕರ್ಕೊಂಡು ಕಾಡನ್ನ ನಾಶ ಮಾಡೋದಕ್ಕೆ ಹೋಗುತ್ತೆ. ಮಿಂಕು ಕರಡಿ ಮತ್ತೆ ಮೋಂಟು ಕೋತಿ ಸ್ವರಂಗದಿಂದ ಆಚೆ ಬರ್ತಾರಾ? ಜೀನಿ ಅವ್ರಿಗೆ ಸಹಾಯ ಮಾಡಿ ಬ್ಲೂ ಡ್ರ್ಯಾಗನ್ ಮತ್ತೆ ಗ್ರೀನ್ ಡ್ರ್ಯಾಗನ್ಗೆ ಪಾಠ ಕಲಿಸುತ್ತಾ? ಮಾಯಾದ್ವೀಪ ಸಿಕ್ಕಿದ ನಂತರ ಕೋತಿಗೆ ಮತ್ತೆ ಕರಡಿಯ ಜೀವನ ಹೆಂಗಿರುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ನಮ್ಮ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗುತ್ತೆ.